ತಿರುಪತಿ ತಿಮ್ಮಪ್ಪನ ಭಕ್ತರು ನೋಡಲೇಬೇಕಾದ ಮಾಹಿತಿ ಇದು. ಹೌದು, PNS ವಿಸ್ತಾರ ಓಂಕಾರಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ತಿರುಪತಿ ತಿರುಮಲ ಕ್ಷೇತ್ರ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸಪ್ತಗಿರಿವಾಸನನ್ನ ವೆಂಕಟೇಶ್ವರ ಸ್ವಾಮಿಯನ್ನ ನೋಡ್ಲಿಕ್ಕೆ ನಾವೆಲ್ಲರೂ ಹೋಗ್ತೇವೆ. ಆದರೆ ವೆಂಕಟೇಶ್ವರ ಸ್ವಾಮಿಗಿಂತ ಮುಂಚೆ ನಾವು ಯಾರ ದರ್ಶನ ಪಡೆದುಕೊಳ್ಳಬೇಕು ನಿಮಗೆ ಗೊತ್ತಾ? ಯಾರ ದರ್ಶನವನ್ನ ಪಡೆದುಕೊಳ್ಳಬೇಕು, ಯಾಕೆ ಪಡೆದುಕೊಳ್ಳಬೇಕು, ಯಾಕಷ್ಟು ಮಹತ್ವ ಇದೆ? ಹೌದು, ಮುಖ್ಯವಾಗಿ ತಿರುಪತಿ ತಿರುಮಲ ಕ್ಷೇತ್ರದಲ್ಲಿ ವೆಂಕಟೇಶ್ವರ ಸ್ವಾಮಿ ನೆಲೆಸಿದ್ರೂ ಕೂಡ ಆ ಕ್ಷೇತ್ರದ ಮೂಲ ದೈವ ಆದಿಭೂವರಾಹ ಸ್ವಾಮಿ. ಹೌದು, ಹಿರಣ್ಯಾಕ್ಷನನ್ನ ಕೊಂದ ಬಳಿಕ ಭೂದೇವಿಯನ್ನ ರಕ್ಷಣೆ ಮಾಡಿದ ಬಳಿಕ ಇದೇ ಸ್ಥಳಕ್ಕೆ ಬಂದು ನೆಲೆ ನಿಲ್ತಾರೆ ಆದಿವರಾಹ ಸ್ವಾಮಿ. ಹಾಗಾಗಿ ನಾವು ತಿರುಪತಿಗೆ ಹೋದಾಗ ತಿರುಮಲದಲ್ಲಿ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆಯೋದಕ್ಕಿಂತ ಮುಂಚೆ ಹೋಗಿ ಭೂವರಾಹ ಸ್ವಾಮಿ ಅಂದರೆ ಅಲ್ಲಿ ಮೂಲ ದೈವವಾಗಿ ನೆಲೆ ನಿಂತ ಆದಿವರಾಹ ಸ್ವಾಮಿಯ ದರ್ಶನವನ್ನ ಪಡೆದುಕೊಳ್ಳಬೇಕು. ಇನ್ಫ್ಯಾಕ್ಟ್ ಆ ಕ್ಷೇತ್ರದ ನಿಯಮವಿರೋದೇ ಹಾಗೆ. ಮೊದಲು ಆದಿವರಾಹ ಸ್ವಾಮಿಯ ದರ್ಶನ ಮಾಡಿಕೊಂಡು ಅಲ್ಲಿ ನಂತರದಲ್ಲಿ ನಾವು ಹೋಗಿ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆದರೆ ಆಗ ಮಾತ್ರ ತಿರುಪತಿ ತಿರುಮಲ ಕ್ಷೇತ್ರದ ಸಂಪೂರ್ಣವಾದಂತಹ ಪುಣ್ಯ, ದರ್ಶನದ ಪುಣ್ಯ ನಮಗೆ ಪ್ರಾಪ್ತವಾಗತ್ತೆ ಅಂತ ಶಾಸ್ತ್ರಗಳಲ್ಲೇ ಹೇಳಿದೆ, ಪುರಾಣ ಪ್ರಸಿದ್ಧವಾಗಿಯೂ ಇದೆ. ಹಾಗಾಗಿ ಮೊದಲು ಅಲ್ಲಿ ಆ ಕ್ಷೇತ್ರದಲ್ಲಿ ಪೂಜೆಯಾಗೋದು, ನೈವೇದ್ಯವಾಗೋದು ಎಲ್ಲವೂ ಕೂಡ ಭೂವರಾಹ ಸ್ವಾಮಿಗೆ. ಹಾಗಾಗಿ ನಾವು ಕೂಡ ಈ ಬಾರಿ ಹೋದಾಗ ಯಾವತ್ತೇ ಹೋಗಲಿ ತಿರುಪತಿ ತಿರುಮಲಕ್ಕೆ, ಆಗ ಮೊದಲು ಭೂವರಾಹ ಸ್ವಾಮಿಯ ದರ್ಶನವನ್ನ ಪಡೆದುಕೊಂಡು ಅಲ್ಲಿ ಪೂಜೆಯನ್ನ ಸಲ್ಲಿಸಿ ನಂತರದಲ್ಲಿ ನಾವು ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆದ್ರೆ ಆ ಕ್ಷೇತ್ರವನ್ನ ದರ್ಶನ ಮಾಡಿದಂತಹ ಪರಿಪೂರ್ಣವಾದಂತಹ ಫಲ ನಮಗೆ ಲಭ್ಯವಾಗುತ್ತೆ.